ರಾಜ್ಯದ ಸಚಿವರೊಬ್ಬರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮ ಮಂದಿರ ಒಂದು ಸ್ಟಂಟ್ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ತೋರಿಸಿದ್ರು ಸಚಿವ ಡಿ ಸುಧಾಕರ್. ವಿವಾದಾತ್ಮಕ ಹೇಳಿಕೆ ಇದು. ರಾಮ ಮಂದಿರ ಉದ್ಘಾಟನೆ ಚುನಾವಣೆ ಗಿಮಿಕ್ ಅಂತ ಹೇಳ್ತಾ ಇದ್ದಾರೆ ಸಚಿವ ಡಿ ಸುಧಾಕರ್ ಅವರು. ಕಳೆದ ಸಲ ಯಾವುದೋ ಫ್ಲೈಟ್ ತೋರಿಸಿದ್ರು, ಜನ ಮರಳಾದ್ರು. ಎಷ್ಟು ಜನ ಯೋಧರು ಹುತಾತ್ಮರಾದ್ರು ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜ್ಯ ಸಚಿವರಾದಂತ ಡಿ ಸುಧಾಕರ್. ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಚುನಾವಣೆ ಬಂದ ಗಿಮಿಕ್ ಅಲ್ವಾ, ಮನಸ್ಸನ್ನು ಡೈವರ್ಟ್ ಮಾಡೋದು. ದೇಶ ಇವತ್ತು ಭಾರತ ದೇಶ ಧಾರ್ಮಿಕವಾಗಿ ಭಾಳ ನಂಬ್ತೀವಿ ನಾವು. ಸೊ ಅದ್ರ ಮೂಲಕ ಓಟನ್ನು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಲಾಸ್ಟ್ ಟೈಮ್ ಎಲ್ಲಿ ಕೇಳಿದ್ರಪ್ಪ, ಲಾಸ್ಟ್ ಟೈಮ್ ಎಲ್ಲಿತ್ತು ರಾಮ ಮಂದಿರ? ಲಾಸ್ಟ್ ಟೈಮ್ ಪುಲ್ವಾಮಾ ತೋರಿಸಿದ್ರು, ಸುಮ್ಮನೆ ಯಾವುದೋ ಫ್ಲೈಟ್ ತೋರಿಸಿ ಪಾಪ ಎಲ್ಲ ಜನ ಮರಳೋಗಿ ಭಾಳ ದೇಶ ಕಾಪಾಡ್ತಾರಂತ ಒಬ್ಬರು. ಎಷ್ಟು ಜನ ಸತ್ತರು? ಇವೆಲ್ಲ ಇತಿಹಾಸ ಇದೆ. ಹೌದು, 100% ಅವನು ಹೇಳಿಲ್ವಾ ಪೈಲಟು? ಚುನಾವಣೆ ಬಂದ ಗಿಮಿಕ್ ಅಲ್ವಾ, ಮನಸ್ಸನ್ನು ಡೈವರ್ಟ್ ಮಾಡೋದು. ದೇಶ ಇವತ್ತು ಭಾರತ ದೇಶ ಧಾರ್ಮಿಕವಾಗಿ ಭಾಳ ನಂಬ್ತೀವಿ ನಾವು. ಸೊ ಅದ್ರ ಮೂಲಕ ಓಟನ್ನು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಲಾಸ್ಟ್ ಟೈಮ್ ಎಲ್ಲಿ ಕೇಳಿದ್ರಪ್ಪ, ಲಾಸ್ಟ್ ಟೈಮ್ ಎಲ್ಲಿತ್ತು ರಾಮ ಮಂದಿರ? ಲಾಸ್ಟ್ ಟೈಮ್ ಪುಲ್ವಾಮಾ ತೋರಿಸಿದ್ರು, ಸುಮ್ಮನೆ ಯಾವುದೋ ಫ್ಲೈಟ್ ತೋರಿಸಿ ಪಾಪ ಎಲ್ಲ ಜನ ಮರಳೋಗಿ ಭಾಳ ದೇಶ ಕಾಪಾಡ್ತಾರಂತ ಒಬ್ಬರು. ಎಷ್ಟು ಜನ ಸತ್ತರು? ಇವೆಲ್ಲ ಇತಿಹಾಸ ಇದೆ. ಇನ್ನು ಕಾಂಗ್ರೆಸ್ನ ಇಂಥ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಹೋದಾಗ ನಮಗೆ ಕಾಣ ಸಿಗುವಂಥದ್ದು, ಎಲ್ಲೋ ಒಂದ್ ಕಡೆ ಲೋಕಸಭಾ ಎಲೆಕ್ಷನ್ ಭೀತಿ ಕಾಡ್ತಾ ಇದೆಯಾ, ಸೋಲ್ತೀವಿ ಅನ್ನುವಂಥ ಭೀತಿ ಕಾಂಗ್ರೆಸ್ಗೆ ಕಾಡ್ತಾ ಇದ್ದುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಕಳೆದ ಬಾರಿ ಬಾಲಕೃಷ್ಣ ಪುಲ್ವಾಮಾ ಬಗ್ಗೆ ವಿವಾದಿತ ಮಾತುಗಳನ್ನಾಡಿದ್ರು. ಅಂದು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಸರದಿ. ಈಗ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಕಾಂಗ್ರೆಸ್ ಇನ್ನೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ರಾಮ ಮಂದಿರವನ್ನ ಮುಂದಿಟ್ಕೊಂಡು ಕೈ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಕಳೆದ ಬಾರಿ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿಯನ್ನು ಮುಂದಿಟ್ಕೊಂಡು ಬಾಲಕೃಷ್ಣ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಅವರ ಸರದಿ. ರಾಮ ಮಂದಿರ ಎನ್ನುವಂಥದ್ದು ಒಂದು ಸ್ಟಂಟ್ ಇದು ಅಂತ ಹೇಳ್ತಾ ಇದ್ದಾರೆ. ಚುನಾವಣೆ ಬಂದ ಗಿಮಿಕ್ ಅಲ್ವಾ, ಮನಸ್ಸನ್ನು ಡೈವರ್ಟ್ ಮಾಡೋದು. ದೇಶ ಇವತ್ತು ಭಾರತ ದೇಶ ಧಾರ್ಮಿಕವಾಗಿ ಭಾಳ ನಂಬ್ತೀವಿ ನಾವು. ಸೊ ಅದ್ರ ಮೂಲಕ ಓಟನ್ನು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಲಾಸ್ಟ್ ಟೈಮ್ ಎಲ್ಲಿ ಕೇಳಿದ್ರಪ್ಪ, ಲಾಸ್ಟ್ ಟೈಮ್ ಎಲ್ಲಿತ್ತು ರಾಮ ಮಂದಿರ? ಲಾಸ್ಟ್ ಟೈಮ್ ಪುಲ್ವಾಮಾ ತೋರಿಸಿದ್ರು, ಸುಮ್ಮನೆ ಯಾವುದೋ ಫ್ಲೈಟ್ ತೋರಿಸಿ ಪಾಪ ಎಲ್ಲ ಜನ ಮರಳೋಗಿ ಭಾಳ ದೇಶ ಕಾಪಾಡ್ತಾರಂತ ಒಬ್ಬರು. ಎಷ್ಟು ಜನ ಸತ್ತರು? ಇವೆಲ್ಲ ಇತಿಹಾಸ ಇದೆ. ಹೌದು, 100% ಅವನು ಹೇಳಿಲ್ವಾ ಪೈಲಟು? ಚುನಾವಣೆ ಬಂದ ಗಿಮಿಕ್ ಅಲ್ವಾ.